ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗು. ನೋಡೋಣ ಹೆಂಗೆ ಹೋಗುತ್ತೆ. ನಾನು ಆಲ್ಮೋಸ್ಟ್ 2 ಇಯರ್ಸಿಂದನೇ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಓಪನ್ ಮಾಡಿದ್ದೆ, ಬಟ್ ವ್ಲಾಗ್ಸ್ ಹಾಕೋದಕ್ಕಾಗಿದ್ದಿಲ್ಲ. ಅಮ್ಮ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಮನೇಲಿ ಕೂಡ ಯಾರೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಸೊ ವ್ಲಾಗ್ಸ್ನ ಅಷ್ಟು ಹಾಕೋದಕ್ಕಾಗಿಲ್ಲ. ಬರೀ ಒಂದು ತಂಗಿ ವಾಕ್ಯ ಅಂದರೆ ವರ್ಸಸ್ ಹೇಳೋದನ್ನು ಮಾತ್ರ ನಾನು ಪೋಸ್ಟ್ ಮಾಡಿದ್ದೆ. ಅದಕ್ಕೂ ಕೂಡ ಇವಾಗ 3 ಸಬ್ಸ್ಕ್ರೈಬರ್ಸ್ ಅಷ್ಟೇ ಅದು ನೋಡಿ ಕೂಡ ಅಷ್ಟೇ ಆಗಿದ್ದಾರೆ. ಬಟ್ ಸ್ಟಿಲ್ ಓಕೆ ಫೈನ್, ಇನ್ಮೇಲೆ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವ್ಲಾಗ್ಸ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ, ಈ ಸೌರವ್ ಜೋಶಿ ಅನ್ನೋ ಒಬ್ಬರು ವ್ಲಾಗರ್ ಇದ್ದಾರೆ, ಬೆಸ್ಟ್ ವ್ಲಾಗರು. ಸೊ ಅವ್ರನ್ನ ನೋಡಿ ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಾರ್ದು, ನಾನು ಯಾಕೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂತು. ಅಮ್ಮನ ಕೇಳಿದೆ ಮನೆಯಲ್ಲಿ. ಆಮೇಲೆ ಅಮ್ಮ ಹೇಳಿದ್ರು, ಅದರಿಂದ ಏನಾದರೂ ಬೆನಿಫಿಟ್ ಇದ್ದರೆ ಮಾತ್ರ ಮಾಡು. ಅಮ್ಮ ಹೆಂಗೆ ಅಂದರೆ, ಅದರಿಂದ ಏನಾದರೂ ಇದ್ದರೆ, ಯೂಸ್ ಇದ್ದರೆ ಮಾತ್ರ ಏನಾದರೂ ಕೆಲಸ ಮಾಡು ಅಂತ. ಅದೇ ಥರನೇ ನಾನು ಕೂಡ ಫಸ್ಟು ತಿಳ್ಕೊಂಡೆ ಏನೇನು ಯೂಸ್ ಆಗುತ್ತೆ, ಹೆಂಗೆ ಮಾಡೋದು ಎಲ್ಲ ಏನು ಅಂತ. ಆಮೇಲೆ ಹೋಗ್ತಾ ಒಂದು ಸ್ವಲ್ಪ ಕಲ್ತ್ಕೊತ ಅಮ್ಮನೂ ಕೂಡ ಕೇಳ್ಕೊಂಬಂದೆ. ಅಮ್ಮ ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಹಿಂಗಾಗುತ್ತೆ ಹಂಗಾಗುತ್ತೆ. ಸರಿ ಓಕೆ ಫೈನ್ ಮಾಡೋಣ ಅಂತ ಹೇಳೋದು. ಇವತ್ತು ಸಂಡೇ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸು. ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ ಹೆಂಗೆ ಬರುತ್ತೆ, ಏನೇನು ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಮಳೆ ಬರ್ತಿದೆ. ಇದು ಮಳೆ ಒಂದು ಏನಂತಾರೆ ಅದನ್ನು ಗುಡ್ ನ್ಯೂಸ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಇದು ಮೇ ಬಿ ಒಂದು ಒಳ್ಳೇದಾಗ್ಬೋದು. ಯೂಟ್ಯೂಬ್ ಚಾನಲಿಂದನೇ ನಾವೊಂದು ಸ್ಟೇಜಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಅಮ್ಮ ಕಾಫಿ ಕುಡಿಬೇಕು ಅಂತೇಳಿ ಮೇಲೆ ಬಂದಿದ್ರು. ಅದೇ ಥರ ನಾನು ಕೂಡ ಸರಿ ಇಲ್ಲೇನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಕೆಳಗಡೆ ಮನೆಗೆ ಹೋಗಿ ಏನೇನು ಮಾಡ್ತೀವಿ ಏನೇನು ಅನ್ನೋದು ನೋಡೋಣ.